ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿಬಿಡ್ತೀರಾ, ಆದರೆ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರಲ್ಲ. ಹಾಗೆ ಫೋನ್ ನಂಬರ್ ಎಡಿಟ್ ಮಾಡೋದಿರುತ್ತೆ, ಹಾಗೆ ಅಡ್ರೆಸ್ ಕೂಡ ತಪ್ಪಾಗಿ ಹಾಕಿರ್ತೀರಾ. ಆದರೆ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಿಮಗೆ ಆ ಆ್ಯಪಲ್ಲಿ ಗೊತ್ತಿರಲ್ಲ. ಫ್ಲಿಪ್ಕಾರ್ಟ್ನಲ್ಲಿ ಅಪ್ಡೇಟ್ ಮಾಡಿಲ್ಲ ಅವರು. ಫ್ಲಿಪ್ಕಾರ್ಟ್ನಲ್ಲಿ ಇವಾಗ ರೀಸೆಂಟ್ಲಿ ಅಪ್ಡೇಟ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡೋ ಆಪ್ಷನ್ನ. ಅದ್ರ ಸಲುವಾಗಿ ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡ್ಬೇಕಂದ್ರೆ, ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತಲ್ಲ, ಫ್ಲಿಪ್ಕಾರ್ಟ್ ಆ್ಯಪ್ ಇರುತ್ತಲ್ಲ, ನೀವು ಆರ್ಡರ್ ಮಾಡಿರೋದು ಅದನ್ನ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ನೋಡ್ಬೋದು, ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಕ್ಲಿಕ್ ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಅಕೌಂಟ್ಸ್ ಅಂತ ಇದೆಯಲ್ವಾ, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು, ಆರ್ಡರ್ಸ್, ವಿಶ್ ಲಿಸ್ಟ್, ಕೂಪನ್, ಸೆಲ್ಫ್ ಸೆಂಟರ್ ಅಂತ 4 ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಆರ್ಡರ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ನೀವು ಆರ್ಡರ್ ಮಾಡಿರ್ತೀರೋ ಅಲ್ಲಿ ಬರುತ್ತೆ ಆರ್ಡರ್ ಮಾಡಿರೋದೆಲ್ಲದು. ನೋಡ್ಬೋದು, ನಾನು ಇವಾಗ 2 ಆರ್ಡರ್ ಮಾಡಿದ್ದೆ, ಒಂದು ಆರ್ಡರ್ ಬಂತು. ಇವಾಗ ಇಲ್ಲಿ ಮೇಲ್ಗಡೆ ಫಸ್ಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಯಾಕಂದರೆ ಅದೇ ನಾವು ಆರ್ಡರ್ ಮಾಡಿದ್ದು. ಎಕ್ಸಾಂಪಲ್ ನಿಮಗೆ ತೋರಿಸೋಲ್ವಾಗಿ ಒಂದು ಆರ್ಡರ್ ಮಾಡಿಟ್ಟಿದ್ದೆ. ಇವಾಗ ನಿಮಗೆ ತೋರಿಸ್ತೀನಿ ನಾವು ಆರ್ಡರ್ ಮಾಡಿದ್ದು. ನೋಡ್ಬೋದು, ಇವತ್ತೇ ಆರ್ಡರ್ ಮಾಡಿದ್ದು. ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಂತ ಒಂದು ಆರ್ಡರ್ ಮಾಡಿದ್ದೆ, ಅದ್ರ ಸಲುವಾಗಿ ನೋಡ್ಬೋದು. ಈ ಥರ ಸ್ಕ್ರೋಲ್ ಮಾಡಿ, ಈ ಥರ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು, ನೀವು ಎಲ್ಲಿಯೂ ಕ್ಯಾನ್ಸಲ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಫ್ಲಿಪ್ಕಾರ್ಟ್ನವ್ರಿಗೆ ಕ್ಯಾನ್ಸಲ್ ಆಪ್ಷನ್ ಇಲ್ಲಿ ಹಾಕಿಲ್ಲ. ಇಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಅಷ್ಟೇ ಆಗತ್ತೆ ಗೈಸ್. ನಿಮಗೆ ಇಲ್ಲಿ ಕ್ಯಾನ್ಸಲ್ ಬಟನ್ನ ಇಲ್ಲಿ ಕೊಟ್ಟಿಲ್ಲ, ಎಲ್ಲೂ ಕೂಡ ಆಪ್ಷನ್ ಹಾಕಿಲ್ಲ ಕ್ಯಾನ್ಸಲ್ ಬಟನ್ನು. ಈ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ಈ ಥರ ನೋಡ್ಬೋದು, ಸ್ಕ್ರೋಲ್ ಮಾಡಿ, ಎಲ್ಲೂ ಕ್ಯಾನ್ಸಲ್ ಆಪ್ಷನ್ ಹಾಕಿಲ್ಲ ನಿಮಗೆ. ನೋಡ್ಬೋದು, ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ಹೆಲ್ಪ್ ಅಂತ ಇದೆ ನೋಡಿ ಮೇಲ್ಗಡೆ, ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಚೇಂಜ್ ಫೋನ್ ನಂಬರ್, ಚೇಂಜ್ ಡೆಲಿವರಿ ಅಡ್ರೆಸ್, ಕ್ಯಾನ್ಸಲ್ ಆರ್ಡರ್, ಚಾಟ್ ವಿತ್ ಅಸ್ ಅಂತ ಬರುತ್ತೆ. ನಮ್ಗೆ ಏನಪ್ಪ ಬೇಕು ಇವಾಗ, ಇಲ್ಲಿ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ 3ನೇ ಆಪ್ಷನ್ ಇದೆ, ನೋಡ್ಬೋದು, ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಫ್ ಯು ಕ್ಯಾನ್ಸಲ್ ನೌ ಯು ಮೇ ನಾಟ್ ಬಿ ಹೋಯ್ತು. ನೋಡ್ಬೋದು, ಇಲ್ಲಿ ಡೋಂಟ್ ಕ್ಯಾನ್ಸಲ್, ಹಾಗೆ ಕ್ಯಾನ್ಸಲ್ ಆರ್ಡರ್ ಅಂತ ಬಂದಿದೆ. ನೋಡ್ಬೋದು, ಯಾವ್ದು ಕ್ಲಿಕ್ ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ರೀಸನ್ ಕೊಡ್ಬೇಕಾಗತ್ತೆ. ನೀವು ಯಾಕೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಪ್ಪ ಅಂದರೆ ಇಲ್ಲಿ ರೀಸನ್ ಕೊಡ್ಬೇಕಾಗತ್ತೆ ಅವರಿಗೆ. ಇಲ್ಲಿ ನೋಡೋದು, ಐ ಆಮ್ ವರಿಡ್ ಅಬೌಟ್ ದ ರೇಟಿಂಗ್ ರಿವ್ಯೂಸ್ ಅಂತ ಇದೆ. ನಿಮಗೆ ಏನಾದರೂ ರಿವ್ಯೂಸ್ ಅಲ್ಲಿ ರೇಟಿಂಗ್ ಹೆಚ್ಚಾಗಿದೆ ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಈ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಪೇಮೆಂಟ್ ಜಾಸ್ತಿ ಆಗಿದೆ ಅಂದರೆ ಇಲ್ಲಿ ಇದಕ್ಕೆ ಆ ಆಪ್ಷನ್ಸ್, ಇಲ್ಲಿ ತುಂಬಾ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ತಪ್ಪಿದ್ರೆ 3ನೇ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಸಲುವಾಗಿ ಇಲ್ಲಿ ನಮ್ದು ರೀಸನ್ ನಾ ಏನು ಕೊಡ್ತೀನಪ್ಪ ಅಂದರೆ, ಇಲ್ಲಿ ಮೈ ರೀಸನ್ಸ್ ಆರ್ ನಾಟ್ ಲಿಸ್ಟೆಡ್ ಆರ್ ಅಂತ ಕೊಡ್ತೀನಿ. ಬೇಕಾದ್ರೆ ನೀವು ತುಂಬ ಅಷ್ಟು ಓದ್ಕೊಳ್ಬೋದು. ನಿಮ್ಗೆ ಯಾವ ಆಪ್ಷನ್ ಸರಿ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಕೊಡ್ಬೋದು. ನಾನು ಮೈ ರೀಸನ್ಸ್ ಆರ್ ನಾಟ್ ಲಿಸ್ಟೆಡ್ ಆರ್ ಅಂತ ಕೊಡ್ತೀನಿ. ಇಲ್ಲಿ ಕಮೆಂಟ್ಸ್ ಅಂತ ಇದೆಯಲ್ವಾ, ಕಮೆಂಟ್ಸ್ ಮೇಲೆ ಬೇಕಿದ್ರೆ ನೀವು ಏನು ಬೇಕಿದ್ರು ಟೈಪ್ ಮಾಡ್ಕೊಳ್ಬೋದು. ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಏನು ಬೇಕಿದ್ರು ಮಾಡ್ಕೊಳ್ಬೋದು. ಹಾಗೆ ಕೂಡ ಇಲ್ಲಿ ರೀಸನ್ನ ಬೇಕಿದ್ರೆ ಚೇಂಜ್ ಕೂಡ ಮಾಡ್ಕೊಳ್ಬೋದು ನೀವು. ಚೇಂಜ್ ಅಂದರೆ ಇಲ್ಲಿ ಮೇಲ್ಗಡೆ ಚೇಂಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ರೆ ಮತ್ತೆ ಚೇಂಜ್ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಯಾವುದು ಸರಿ ಅನ್ಸುತ್ತೋ ಅದನ್ನು ಹಾಕಿಲಿ ರೀಸನ್ಸು. ನಾನಿವಾಗ ಎಕ್ಸಾಂಪಲ್ ತೋರಿಸೋದು ನಿಮಗೆ, ಮೈ ರೀಸನ್ ಆರ್ ನಾಟ್ ಲಿಸ್ಟೆಡ್ ಆರ್ ಅಂತ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಏನು ಬೇಕಿದ್ರು ಹಾಕ್ಕೊಳ್ಬೋದು. ಇಲ್ಲಿ ಬೇಕಾದ್ರೆ ಈ ಥರ ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ನಾವು ಚೇಂಜ್ ಮಾಡ್ಕೊಂಡು ಇವಾಗ ಕಮೆಂಟ್ಸಲ್ಲಿ ಏನು ಬರೀಬೇಕಪ್ಪ ಅಂದರೆ, ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಏನಾದರೂ ಒಂದು ಬರ್ಕೊಳ್ಳಿ. ನಾ ಇವಾಗ ಅಲ್ಲಿ ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಬರ್ಕೊಳ್ತೀನಿ. ಇಷ್ಟಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಒಂದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಆರ್ಡರ್ ನಾವು ಏನು ಆರ್ಡರ್ ಮಾಡಿರ್ತೀವೋ ಅದನ್ನು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೋಡ್ಬೋದು, ಕನ್ಫರ್ಮ್ ಆಗಿ ನೋಡ್ಕೊಳ್ಬೇಕಂದ್ರೆ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ನೋಡ್ಬೋದು, ನಮ್ಮದು ಆರ್ಡರ್ ಇಲ್ಲಿ ಕ್ಯಾನ್ಸಲ್ ಆಯಿತು. ಬೇಕಿದ್ರೆ ಒಂದ್ಸಲ ಕಟ್ ಮಾಡ್ಕೊಂಡು ಬನ್ನಿ. ಇವಾಗ ಬ್ಯಾಕ್ ಬನ್ನಿ.
ಬ್ಯಾಕ್ ಬಂದು ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ ಅದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಆರ್ಡರ್ಸ್ ಅಂತ ಇದೆಯಲ್ವಾ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಮ್ಮ ಆರ್ಡರ್ ಇವಾಗ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಟುಡೇ January 15 ಅಂತ ಇದೆ. ಇವತ್ತೇ ಕ್ಯಾನ್ಸಲ್ ಮಾಡಿದೆ ಗೈಸ್, ನಾನು ನೋಡ್ಬೋದು ಇಲ್ಲಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಆಗಿದೆ ಅಂತ. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್